ಯಾಕಂದ್ರೆ ದಯವಿಟ್ಟು ಸ್ವಲ್ಪ ಕೂತ್ಕೊಳ್ಳಿ, ಮಾತಾಡಬೇಡಿ. ಮಾತಾಡಿದ್ರೆ ನಮಗೂ ಮಾತಾಡೋದು ಕಷ್ಟ ಆಗುತ್ತೆ. ದಯವಿಟ್ಟು ಕೂತ್ಕೊಳ್ಳಿ ಅಂತ ಹೇಳ್ತಾ, ಈಗ ಗುಡಿಯಲ್ಲಿರುವ ಶಿಲ್ಪಗಳೆಲ್ಲ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಅಂತಹ ಅದ್ಭುತವಾದ ವಾಕ್ಯಗಳಲ್ಲಿ ಎಷ್ಟು ಅರ್ಥ ಇದೆ. ಹಾಗಾಗಿ ಮಕ್ಕಳಲ್ಲೇ ನಾವು ದೇವರನ್ನ ನೋಡ್ತೀವಿ. ಮಕ್ಕಳಿಗೆ ದೇವರಂತಲೇ ನಾವು ಅವ್ರನ್ನ ನೋಡ್ತಾ ಇದ್ರೆ ಆಗ ನಿಜವಾಗ್ಲೂ ಪೇರೆಂಟ್ಸ್ಗೆ ಕೋಪ ಬರಲ್ಲ. ದೇವ್ರ ಥರ ನೋಡ್ಬಿಡಿ ಮಕ್ಕಳನ್ನ ದೇವ್ರ ಥರ ನೋಡಿದಾಗ ನಿಮ್ಗೆ ಸಿಟ್ಟು ಜಾಸ್ತಿ ಆಗಲ್ಲ. ಹಾಗಾಗಿ ಅದನ್ನು ಇವತ್ತಿಂದ ನಾವು ಎಲ್ಲರೂ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ತಾ, ಈಗ ನೋಡೋಣ ಬನ್ನಿ, ಹನುಮಾನ್ ಚಾಲೀಸ್ ಬರ್ತಾ ಇದೆ ನಮ್ಮ ಆಂಜನೇಯ. God.